ನಿಮಗೆ ನಿಮ್ಮ ಮಗನ ಮೇಲೆ ಯಾವ ಮಮತೆ ಪ್ರೀತಿನೂ ಇಲ್ವೇನ್ರಿ? ಎಂತ ಪ್ರಶ್ನೆ ಕೇಳ್ತಿದ್ಯಾ ಕಾವೇರಿ? ನನಗೆ ನನ್ನ ಮಗನ ಮೇಲೆ ಪ್ರೀತಿ ಇಲ್ವಾ? ಯಾಕಿಲ್ಲ ಕಾವೇರಿ, ಬೇಕಾದಷ್ಟಿತ್ತು. ಆ ಪ್ರೀತಿ ಇದ್ದಿದ್ರಿಂದಾನೇ ಇಷ್ಟು ದಿನ ಅವನು ಏನು ಕೇಳಿದ್ರು ಎಸ್ ಎಸ್ ಅಂತ ತಲೆ ಆಡಿಸ್ತಾ ಇದ್ದಿದ್ದು. ನನ್ನ ತಂಗಿ ಮಗಳನ್ನ ನಾಗಾರ್ಜುನ ತಂದ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ರು. ಆ ಮಾತನ್ನ ಮೀರಿ ಶ್ರಾವಣಿನ ಈ ಮನೆ ಸೊಸೆಯಾಗಿ ತಂದ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದು. ಅವರಿಬ್ಬರು ನಿಶ್ಚಿತಾರ್ಥ ಮಾಡಿದ್ದು. ನನ್ನ ಮಗನ ಮೇಲಿನ ಪ್ರೀತಿಯಿಂದಲೇನೆ ಆ ಶ್ರಾವಣಿ ಪದೇ 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 ನನಗೆ ಅವಮಾನ ಮಾಡ್ತಿದ್ರು. ಹಲ್ಲು ಕಚ್ಕೊಂಡು ಸಹಿಸ್ಕೊಂಡಿತ್ತು. ಆ ಪುಣ್ಯಾತ್ಗಿತಿ ಶ್ರಾವಣಿ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವಳ ಮದುವೆ ಮುಗಿದೋಗಿರೋದು. ಮದುವೆ ಪ್ರಯತ್ನ ಮಾಡಿದಾಗಲೆಲ್ಲ ಏನಾದರೂ ಒಂದು ಖ್ಯಾತೆ ತೆಗೆದು ನನಗೆ ಕೋಪ ಬರೆಸಿ ಮದುವೆನ ಮುಂದೆ ಹುಡುಗ ಮಾಡ್ತಿದ್ರು. ಇವತ್ತು ಈ ಮದುವೆ ನಡೆಯೋ ಸಾಧ್ಯತೆನೇ ಇಲ್ಲದೆ ಇರೋ ಮಟ್ಟಕ್ಕೆ ಬಂದಿದೆ. ಯಾರ ತಪ್ಪು ಕಾವೇರಿ? ನಮ್ದ? ಅವಳ ತಪ್ಪು, ಅವಳು ಸ್ವಯಂಕೃತ ಅಪರಾಧ. ಗೊತ್ತು ರೀ, ನೀವು ಶ್ರಾವಣಿನ ತುಂಬಾ ಸರಿ ಸಹಿಸ್ಕೊಂಡಿದ್ದೀರಿ, ಕ್ಷಮಿಸಿದಿರಿ. ಇನ್ನು ಮುಂದೆ ಒಂದು ಅವಕಾಶ ಅವಳಿಗೆ ಕೊಡ್ಬಹುದಲ್ವಾ? ಕೊಡ್ತಿದ್ನೇನು. ಅಮ್ಮ ಕವಿತನ ಈ ಮನೆಗೆ ಕರ್ಕೊಂಡ್ ಬರ್ದಿದ್ರೆ ಖಂಡಿತ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆದ್ರೆ ಅಮ್ಮ ಬಂದಿದ್ದಾಳೆ, ಕಾಲ ಮೀರೋಗಿದೆ. ನಾನು ಅಸಹಾಯಕ. ಇವತ್ತು ನಾನೇನಿದ್ರು ಮಾತೃವಾಕ್ಯ ಪರಿಪಾಲಕ. ಶತಾಯ ಗತಾಯ ಅವಳ ಆಜ್ಞೆಯನ್ನು ಪಾಲಿಸಲೇಬೇಕು, ಅವಳ ಆಸೆ ಪೂರೈಸಲೇಬೇಕು. ಅದಕ್ಕೆ ನಿನ್ನ ಬೆಂಬಲ ನನಗೆ ಬೇಕು. ನೀವು ನನ್ನನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸ್ತಾ ಇದ್ದೀರಿ. ನಾನು ತಾಯಿನ ಮಗನ ಅನ್ನೋ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀನಲ್ಲ ಕಾವೇರಿ. ಗಂಡನ ಧರ್ಮ ಸಂಕಟದಿಂದ ಪಾರ್ ಮಾಡೋದು ಸತಿ ಧರ್ಮ. ನೀನ್ ನಿನ್ನ ಸತಿ ಧರ್ಮನ ಪಾಲಿಸು. ಈಗ ನನ್ನ ತಾಯಿ ಮಾತನ್ನ ನಾನು ಕೇಳ್ತಾ ಇಲ್ವಾ? ಹಾಗೆ ನಿನ್ನ ಮಗ ಕೂಡ ನಿನ್ನ ಮಾತನ್ನು ಕೇಳ್ತಾನೆ. ನಿನ್ನ ಮಗನ್ನ ನಿನ್ನ ಮಾತು ಕೇಳೋ ಹಾಗೆ ಮಾಡು. ಆಗ್ಲೇ ಈ ಮನೇಲಿ ಎಲ್ಲರೂ ಸಂತೋಷವಾಗಿರೋಕೆ ಸಾಧ್ಯ. ಅಕಸ್ಮಾತ್ ನಾಗಾರ್ಜುನ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನು ರಂಗಕ್ಕೆ ಇಳಿಬೇಕಾಗುತ್ತೆ. ನಾನು ರಂಗಕ್ಕೆ ಇಳಿದ್ರೆ ಗೊತ್ತಲ್ಲ, ಕಸಾಯಿಖಾನೆ ಓನರ್ ಆಗ್ಬಿಡ್ತೀನಿ. ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ, ಕನಿಕರ, ಅನುಕಂಪ ಇದು ಯಾವುದಕ್ಕೂ ಅವಕಾಶ ಇರೋದೇ ಇಲ್ಲ. ಅದೆಲ್ಲ ಏನು ಆಗಬಾರ್ದು ಅಂತಿದ್ರೆ ನೀನು ನಿನ್ನ ಮಗನ ಜೊತೆ ಮಾತಾಡು. ಕವಿತನ ಮದುವೆ ಆಗೋದಕ್ಕೆ ಹೇಳು. ಏನೋ ಹೇಳ್ತೀಯ, ಒಪ್ಪಿಸ್ತೀಯ ಅಷ್ಟೇ. ಜಯದೇವ್, ಏನು ಅಷ್ಟೊಂದು ಗಂಭೀರವಾಗಿ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಮಾವ, ಆ ದೇವರು ನಮ್ಮ ಪರವಾಗಿರ್ದೆ ಯಾವಾಗಲೂ ಆ ಶ್ರಾವಣಿ ಪರಾನೇ ಇದ್ದು ಪಾರ್ಶಿಯಾಲಿಟಿ ಮಾಡ್ತಿದ್ದಾನಲ್ಲ, ಯಾಕೆ ಅಂತ ಯೋಚಿಸ್ತಿದ್ದೆ. ಪಾರ್ಶಾಲಿಟಿನಿಲ್ಲ, ಗೀರ್ಶಾಲಿಟಿನಿಲ್ಲ. ನಾವು ಏನೇನೋ ಯೋಚನೆ ಮಾಡ್ತೀವಿ, ಆದರೆ ಅವಳು ಏನು ಬೇಕೋ ಅದನ್ನೇ ಯೋಚನೆ ಮಾಡ್ತಾಳೆ. ಇಲ್ಲ ಮಾವ, ನಾವು ಕರೆಕ್ಟಾಗಿ ಯೋಚಿಸ್ತೀವಿ, ಆದರೆ ಅವಳ ಟೈಮ್ ಚೆನ್ನಾಗಿದೆ, ನಮ್ಮ ಟೈಮ್ ಕೆಟ್ಟಾಗಿದೆ. ಅದಕ್ಕೆ ಇವತ್ತು ನೀವು ಆ ಮದುವೆಗೆ ಬರ್ದೋಗಿರೋ ಹಾಗೆ ಮಾಡಿ ಆ ಶ್ರಾವಣಿ ಪ್ಲಾನ್ನ ತಲೆಕೆಳಗೆ ಮಾಡೋ ಒಂದು ಗೋಲ್ಡನ್ ಚಾನ್ಸ್ ಮಿಸ್ ಆಗೋಯ್ತು. ಏನು ಹೇಳ್ತಿದ್ದೆ ಜಯದೇವ್? ಮಾವ, ಅದೇನಾಯ್ತು ಅಂದರೆ ರೇ ರಮಣ ಸರ್, ನಮಸ್ತೆ ಸರ್. ಬನ್ರಿ ಇಲ್ಲಿ. ಯಾಕ್ರಿ ಡ್ಯೂಟಿಗೆ ಹೋಗ್ಲಿಲ್ವಾ? ರಜೆ ಏನಾದ್ರು ಹಾಕಿದ್ದೀರಾ? ಅಯ್ಯ, ನಮ್ಮ ಸಾಹೇಬ್ರು ರಜೆಯಲ್ಲಿ ಕೊಡ್ತಾರೆ ಸರ್. ಇವತ್ತು ನನ್ನ ಡ್ಯೂಟಿನ ವಿರೋಧ ಪಕ್ಷದ ನಾಯಕನ ತಂಗಿ ಮಗಳು ಮದುವೆಯಲ್ಲಿ ಹಾಕಿದ್ರು. ಅವ್ರ ತಾಯಿ ಏನೋ ತೀರ್ಕೊಂಡ್ಬಿಟ್ರಂತೆ, ಅದಕ್ಕೆ ಮದುವೆ ಕ್ಯಾನ್ಸಲ್ ಆಗೋಯ್ತು ಸರ್. ರಜೆ ಕೊಟ್ಬಿಟ್ರು ಡ್ಯೂಟಿನ. ಮದುವೆ ಕ್ಯಾನ್ಸಲ್ ಆಯ್ತು ಅಂತ? ಹ್ಞೂ ಸರ್.
ಸರಿ ನೀವು ಹೊರಡಿ. ಓಕೆ ಸರ್, ಆಧಾರ್ ಕಾರ್ಡ್ ಮಾಡ್ಕೊಂಡು ಬರ್ತೀನಿ. ಹಾಂ. ಅಲ್ಲ ಮಾವ, ಯಾವಾಗಲೂ ಫೋನ್ನ ಜೊತೆಲಿ ಇಟ್ಕೊಂಡಿರೋರು ಗ್ರಾಚಾರಕ್ಕೆ ಕಾರಲ್ಲಿ ಬಿಟ್ಬಿಟ್ಟು ಹೋಗಿದ್ದೀರಾ. ಬೇರೆಯವ್ರಿಗೆ ಟ್ರೈ ಮಾಡೋಣ ಅಂದ್ರೆ ಎಲ್ಲರೂ ಮನೇಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ಈ ನಾಗಾರ್ಜುನಿಗೆ ಹೇಳಿದ್ರು ಒಂದೇ ಬಿಟ್ರು ಒಂದೇ ಅಂತ ಎದ್ದೊಪ್ಪಿಂದು ಅಂತ ಓಡ್ ಬಂದೆ ಛತ್ರದ ಹತ್ರ. ಏನು ಎಂಟ್ರಿ ಕೊಡ್ಬೇಕು ಅಷ್ಟಲ್ಲಿ ತಾಳಿ ಕಟ್ಬಿಟ್ಟಿಲ್ಲ. ಅವಳು ಕುತ್ತಿಗೆಗೆ ಅಲ್ಲಿ ತಾಳಿ ಕಟ್ದ, ಇವಳು ನನ್ನ ಕುತ್ತಿಗೆಗೆ ನೇಣು ಹಾಕೋದು. ಹೀಗೆ ಹೇಳಿ ಮಾವ, ವಿಷಯ ಗೊತ್ತಿತ್ತು ನಿಮ್ಮನ್ನು ಬಚಾವ್ ಮಾಡೋಕ್ಕಾಗ್ಲಿಲ್ವಲ್ಲ. ನಮ್ಮ ಟೈಮ್ ಕೆಟ್ಟಿದೆ ಅಂತ ತಾನೆ. ಅದಕ್ಕೆ ತಾನೇ ಕೆಟ್ಟು ಕೂತಿರೋದು. ಅಲ್ಲ ಮಾವ, ತಾಳಿ ಕಟ್ಟೋ ಮುಂಚೆನೆ ನೀವು ಚಿತ್ರಕ್ಕೆ ಹೋದ್ರಲ್ಲ, ನೀವು ಹೆಣ್ಣು ಗಂಡು ನೋಡ್ಲಿಲ್ವಾ? ಅಯ್ಯೋ ಜಯದೇವ, ಅಲ್ಲೇ ಕಣ ಏಮಾರಿದ್ ನಾನು. ವಿರೋಧ ಪಕ್ಷದ ನಾಯಕನ ಮನೆ ಮದುವೆಗೆ ಹೋಗ್ತಿದ್ದೀನಲ್ಲ, ಶತ್ರು ಮಿತ್ರ ಆಗ್ತಿದ್ದಾನೆ ಅನ್ನೋ ಸಂತೋಷದಲ್ಲಿ ಮಾತಲ್ಲೇ ಕಾಲ ಕಳೆದ್ಬಿಟ್ಟೆ. ಅಲ್ಲೊಂದಷ್ಟು ಜನ ಸ್ನೇಹಿತರು ಬೇರೆ ಸಿಕ್ಕಿದ್ರ, ಅವ್ರ ಜೊತೆನೂ ಮಾತಾಡ್ತಿದ್ದೆ. ಇವನು ನಾಯಕ ನನ್ನ ಹತ್ರ ಮಾತಾಡ್ತಾನೆ ನಾನು ಏಮಾರಿಸ್ಬಿಟ್ಟ, ನಾನು ಏಮಾರ್ಬಿಟ್ಟೆ. ನಾವು ಯಾಮರಿಲ್ಲ ಮಾವ, ನಮ್ಮನ್ನು ಶ್ರಾವಣಿ ಯಾಮಾರ್ತಿದ್ದಾಳೆ. ಯಾವಾಗಲೂ ಅವಳ ಕೈಲಿ ಯಾಮಾರ್ತಿದ್ದೀವಲ್ಲ ಅನ್ನೋದೇ ಚಿಂತೆ ನನಗೆ. ಜಯದೇವ್ ನೋಡು, ಹಾಗಿದ್ರ ಬಗ್ಗೆ ಚಿಂತೆ ಮಾಡಬೇಡ. ಆ ಶ್ರಾವಣಿ ಚಿಂತೆ ಮಾಡೋ ಥರ ಏನಾದರೂ ಮಾಡಬೇಕು, ಅದ್ರ ಬಗ್ಗೆ ನೀನು ಚಿಂತೆ ಮಾಡು. ಏನೋ ದಾರಿಗೆ ಕಡ್ಡ ಬರ್ತಾ ಇದೆಯಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಹೋಗುವಾಗ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾ ಇದೆಯಲ್ಲ, ಬುದ್ಧಿ ಇದೆಯಾ ನಿಂಗೆ? ಹೋಗೋವಾಗ ಇಂಥ ಕಡೆ ಹೋಗ್ತಾ ಇದ್ದೀನಿ, ಹೋಗಿ ಬರ್ತೀನಿ ಅಂತ ನನ್ಗೆ ಹೇಳಿದಿದ್ರೆ ನಾನು ಯಾಕೆ ಕೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ? ಏನ ನಾನು ಹೊರಗಡೆ ಹೋಗ್ಬೇಕಾದ್ರೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿನಗೆ ಹೇಳ್ಬಿಟ್ಟು ಹೋಗ್ಬೇಕಾ? ಹಾಗಿದ್ರು ಫ್ಯೂಚರಲ್ಲಿ ನನ್ಗೆ ಹೇಳಿನೇ ಹೋಗ್ಬೇಕು. ಸದ್ಯಕ್ಕೆ ಮನೆ ಹಿರಿಯರಿಗಾದ್ರೂ ಹೇಳಿ ಹೋಗ್ಬೋದಲ್ವಾ? ಏಯ್, ನಾನು ಹೇಳಾದ್ರೂ ಹೋಗ್ತೀನಿ, ಹೇಳ್ದೆ ಆದ್ರೂ ಹೋಗ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ನಾನು ಯಾರು ಅನ್ನೋದನ್ನ ನಿಮ್ ತಂದೆ, ನಿಮ್ಮ ಅಜ್ಜಿ ನಿನ್ ಮುಂದೆನೆ ನೆನ್ನೆ ಶಂಖ ಊದಿದ್ರಲ್ಲ, ಕೇಳಿಸ್ಕೊಳ್ಳಿಲ್ವಾ? ಅವರು 1000 ಹೇಳ್ತಾರೆ, ಅದಕ್ಕೆಲ್ಲ ನಾನು ಒಪ್ಕೋಬೇಕಲ್ಲ. ಸುಮ್ಮನೆ ತಲೆಹರಟೆ ಮಾಡದೆ ದಾರಿ ಬಿಡು. ಬಿಡಲ್ಲ ಅಂದ್ರೆ ದಾರಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕೀ ನನ್ನ ಹತ್ರನೇ ಇದೆ. ಬೈಕ್ಗೆ ಮಾತ್ರ ಅಲ್ಲ, ನಿನ್ನನ್ನು ಆಪ್ರೇಟ್ ಮಾಡೋ ಕೀನು ನನ್ನ ಹತ್ರನೇ ಇದೆ. ಐ ಮೀನ್ ನಾನು ಹೇಳ್ದಾಗೆ ನೀನು ಕೇಳಬೇಕು. ಅದು ಈ ಜನ್ಮದಲ್ಲಿ ನಡೆಯೋಕೆ ಸಾಧ್ಯನೇ ಇಲ್ಲ. ನಂಗೆ ಲೇಟ್ ಆಗ್ತಾ ಇದೆ, ಕೀ ಕೊಡು. ಕೀ ಕೊಡ್ತೀನಿ, ನಾನು ಹೇಳ್ದಾಗ ಕೇಳ್ತೀಯಾ? ಸುಮ್ಮನೆ ಕಿರಿಕಿರಿ ಮಾಡ್ಬಿಡ, ಕೀ ಕೊಟ್ಬಿಡು. ಕೊಡಲ್ಲ. ಸುಮ್ಮನೆ ಕೀ ಕೊಡು ಕವಿತಾ. ಕೊಡಲ್ಲ. ಏನ್ ಮಾಡ್ತೀಯಾ? ಕವಿತಾ, ಏನ್ ಮಾಡ್ತಿದ್ಯಾ? ಯಾಕೆ ಅವ್ನು ಆಟ ಆಡಿಸ್ತಿದ್ಯಾ? ಕೀ ಕೊಡೋ ಕೈಗೆ.
ಕೀ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾತಕ್ಕೋಸ್ಕರ ತಗೊಂಡಿದ್ದೀನಿ ಅಂತ ಗೊತ್ತಾ? ಇದೇನ್ ಮನೆನ ಛತ್ರನ? ಮನೆ ಮಗ ಇಂಥ ಕಡೆ ಹೋಗ್ತಾ ಇದ್ದೀನಿ, ಇಷ್ಟೊತ್ತಿಗೆ ಬರ್ತೀನಿ ಅಂತ ಅವನು ಹೇಳೋದಿಲ್ಲ, ನೀವು ಕೇಳೋದಿಲ್ಲ. ಇದೇನಾ ನೀವು ನಿಮ್ಮ ಮಗನ್ ಬೆಳೆಸಿರೋ ರೀತಿ? ಇದೇನಾ ನೀವು ನಿಮ್ಮ ಮಗನ್ ಕಲ್ಸಿರೋ ಸಂಸ್ಕಾರ? ಕವಿತಾ, ಮೈ ಮೇಲೆ ಎಚ್ಚರ ಇರ್ಲಿ. ನಾನ್ ನಿಮ್ಮತ್ತೆ. ನಾನು ನಿಮ್ಮತ್ತೆ. ಏನು ನಾನು ನಿಮ್ಮತ್ತೆ ಅನ್ನೋದನ್ನು ಮರ್ತು ಬಿಟ್ಟ್ಯಾ? ಏನೇ ಮಗನ ಜೊತೆಗೆ ಸೇರ್ಕೊಂಡು ನಮ್ಮ ಕವಿತನ ಮೇಲೆ ದರ್ಪ ತೋರಿಸ್ತಾ ಇದೀಯಾ? ಇಲ್ಲಿ ಅವಳು ಸಪೋರ್ಟಿಗಂತ ನಾನೊಬ್ಳು ಇದ್ದೀನಿ. ಅಲ್ಲ ಅತ್ತೆ, ಇವಳು ಕೇಳೋದ್ರಲ್ಲಿ ತಪ್ಪೇನೇ ಇದೆ? ಮನೆ ಮಗ ಆಚೆ ಹೋಗುವಾಗ ದೊಡ್ಡವ್ರಿಗೆ ಹೇಳೋಬೇಕು ಅಂತ ಹೇಳಿದ್ಲು, ಅದು ತಪ್ಪ? ಲೋ ನಾಗಾರ್ಜುನ, ನಿನ್ ಹೆಂಡತಿ ಆಗೋಳು ಕೇಳ್ತಾ ಇದ್ದಾಳೆ, ಹೇಳು ಅವಳಿಗೆ ಎಲ್ಲಿಗೆ ಹೋಗ್ತೀಯಾ, ಎಷ್ಟೊತ್ತಿ ಬರ್ತೀಯಾ ಅನ್ನೋದು ಹೇಳಿ ಬೈಕಿ ತಗೊಂಡೋಗು. ನಾನು ಹೊರಗೆ ಹೋಗೋದಕ್ಕೆ ಇವಳು ಪರ್ಮಿಷನ್ ತೊಗೊಂಡೋಗ್ಬೇಕು. ಇವಳು ಯಾರು ಅಂತ ನಾನು ಪರ್ಮಿಷನ್ ತೊಗೊಂಡೋಗ್ಬೇಕು? ಇವಳು ಯಾರು ಅಂತ ಕೇಳಿದ್ಯಾ? ಕವಿತಾ, ನೀನ್ ಯಾರು ಅಂತ ನಿನ್ನ ಭಾವಿ ಗಂಡನಿಗೆ ಹೇಳಮ್ಮ. ನಾನು ಯಾರು ಅಂತ ಕೇಳಿದೆ ಅಲ್ವಾ? ದೊರೆಸಾನಿ. ಈ ಮನೆಗೆ ಇವತ್ತಿಂದ ದೊರೆಸಾನಿ ನಾನು. ಇನ್ ಮುಂದೆ ಈ ಮನೇಲಿ ಒಂದು ಹುಲ್ ಕಡ್ಡಿ ಅಲ್ಲಾಡ್ಬೇಕಾದ್ರೂ ನನ್ನ ಪರ್ಮಿಷನ್ ತಗೋಬೇಕು. ನೀನು ಅಷ್ಟೇ, ಎಲ್ಲೇ ಹೋಗೋದಿದ್ರು ನನ್ಗೆ ಹೇಳ್ಬಿಟ್ಟೇ ಹೋಗ್ಬೇಕು. ಯಾರಿಗೆ ಫೋನ್ ಮಾಡೋದಿದ್ರು ನನ್ನ ಪರ್ಮಿಷನ್ ತಗೊಂಡೇ ಫೋನ್ ಮಾಡಬೇಕು. ನನ್ನನ್ನು ಯಾಮಾರ್ಸಿ ಯಾರಿಗಾದ್ರೂ ಫೋನ್ ಮಾಡೋದಾಗ್ಲಿ ಮೀಟ್ ಮಾಡೋದಾಗ್ಲಿ ಮಾಡಿದ್ರೆ ಆ ಕ್ಷಣನೇ ನೀನು ನರಕ ಅನುಭವಿಸ್ಬೇಕಾಗತ್ತೆ. ಅವರವ ನರಕ. ಈ ಶಿಕ್ಷೆ ನಿನಗ್ ಮಾತ್ರ ಅಲ್ಲ, ನಿನ್ನನ್ನು ಸಪೋರ್ಟ್ ಮಾಡ್ಕೊಂಡು ಬರೋ ಪ್ರತಿಯೊಬ್ಬರಿಗೂ ಇದೇ ಗತಿನೇ. ಏನು ದೊರೆಸಾನಿ ದರ್ಬಾರು ಜಾಸ್ತಿ ಆಯ್ತು ಅಂತ ನೋಡ್ತಿದ್ಯಾ? ಈ ದೊರೆಸಾನಿ ಕುತ್ತಿಗೆಗೆ ಒಂದು ತಾಳಿ ಕಟ್ಟಿ ನನ್ ದೊರೆ ಆಗ್ಬಿಡು. ಜೀವನ ಪೂರ್ತಿ ನಿನ್ ಸೇವೆ ಮಾಡ್ಕೊಂಡು ದಾಸಿಯಾಗೇ ಇದ್ಬಿಡ್ತೀನಿ. ಒಪ್ಕೋತ್ಯಾ? ಈಗ ಬೈಕ್ ಕೀ ಕೊಡ್ತೀಯೋ ಇಲ್ವೋ? ನಾನು ನಿನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಕಾಯ್ತಾನೆ ಇರು. ಮಧ್ಯರಾತ್ರಿ ಸೂರ್ಯ ಬಂದಾಗ, ಮರಳುಗಾಡಲ್ಲಿ ಮಳೆ ಬಂದಾಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಕವಿತಾ, ಯಾಕೆ ಯೋಚನೆ ಮಾಡ್ತೀಯಾ? ಎಲ್ಲಿ ಹೋಗ್ತಾನೆ? ಮನೆಗೆ ಬಂದೇ ಬರ್ತಾನೆ, ಸಾಯಂಕಾಲ ಬರಲೇಬೇಕಲ್ಲ. ಮನೆಗೂ ಬರ್ತಾನೆ, ನಿನ್ ದಾರಿಗೂ ಬರ್ತಾನೆ. ಪ್ರಪಂಚದಲ್ಲಿ ಇಂಥ ವಿಶ್ವಾಮಿತ್ರ ಮುನಿಗಳು ಬಹಳ ಜನ ಇದ್ದಾರೆ. ನಿನ್ನ ಸೌಂದರ್ಯದ ಮುಂದೆ ಅವನ ತಪಸ್ಸು ಧೂಳಿಪಟ ಆಗ್ಲೇಬೇಕು. ನಡಿ.
ಹಿಂದಿನ ಅಂದಕ್ಕೆ ಮರಳಾಗಿ ತಪೋಭಂಗ ಮಾಡ್ಕೊಳ್ಳೋದಕ್ಕೆ ನನ್ನ ಮಗ ಏನು ವಿಶ್ವಾಮಿತ್ರ ಅಲ್ಲ, ಶ್ರೀರಾಮಚಂದ್ರ. ಅವನು ಯಾವುದೇ ಕಾರಣಕ್ಕೂ ಶ್ರಾವಣಿನ ಬಿಟ್ಟು ಇನ್ನೊಂದು ಹುಡುಗಿನ ಕಣ್ಣೆತ್ತು ಕೂಡ ನೋಡೋದಿಲ್ಲ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ನಾಗಾರ್ಜುನ್, ಬಾಪ ಒಳಗೆ. ಮತ್ತೆ ಶ್ರಾವಣಿಯಲ್ಲಿ ಅತ್ತೆ? ಹೊರಗಡೆ ಹೋಗಿದ್ದಾಳೆ. ಸರಿ ಅತ್ತೆ, ನಾನು ಬರ್ತೀನಿ. ಅವಳು ಬಂದ್ಮೇಲೆ ಫೋನ್ ಮಾಡೋದಕ್ಕೆ ಹೇಳಿ. ನಾಗಾರ್ಜುನ್, ಒಂದು ನಿಮಿಷ. ಏನತ್ತೆ? ಯಾಕಪ್ಪ ಸಪ್ಪಗಿದೆಯಾ? ಹಾಗೇನೂ ಇಲ್ವಲ್ಲ ಅತ್ತೆ. ನೀನು ಸುಳ್ಳು ಹೇಳ್ತಿದ್ಯಪ್ಪ. ನಿಮ್ಮ ಮನೇಲಿ ಏನೋ ನಡೆದಿದೆ ಅನ್ನೋದನ್ನ ನಿನ್ನ ಮುಖ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಳಗೆ ಬಾಪ, ಕೂತ್ಕೋ ಬಾ. ನಾಗಾರ್ಜುನ್, ಮೌಸಮಿ ಮದುವೆನ ಶ್ರಾವಣಿ ಮುಂದೆ ನಿಂತು ಮಾಡಿಸಿದ್ಮೇಲೆ ನಿಮ್ಮ ಮನೇಲಿ ಏನಾಯ್ತು? ನಿಮ್ಮ ತಂದೆ ಏನಂದ್ರು? ಶ್ರಾವಣಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರ? ಏನಾಯ್ತು ಅಂತ ಹೇಳಪ್ಪ. ಮತ್ತೆ ಶ್ರಾವಣಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ಮನೇಲಿ ಎಲ್ಲರೂ ಕಣ್ಣು ಕೆಂಪು ಮಾಡಿಕೊಂಡು ಅವಳು ತಪ್ಪು ಮಾಡಿದಾಳೆ ಅನ್ನೋ ಥರ ಅವಳ ಮೇಲೆ ಕೂಗಾಡೋದು, ಹಾರಾಡೋದು, ಆಮೇಲೆ ಅವಳಾಗೆ ಬಂದು ಸಮಜಾಯಿಸಿ ಹೇಳಿದ ಮೇಲೆ ಆ ಕೋಪ ಎಲ್ಲ ತಣ್ಣಗಾಗೋದು, ಇದೆಲ್ಲ ಇದ್ದಿದ್ದೆ ಅಲ್ವಾ? ಹಾಗೆ ಶ್ರಾವಣಿ ಸಮಜಾಯಿಸಿ ಕೊಡಬೇಕಾಗಿ ಬಂದಾಗಲೆಲ್ಲ ಪ್ರತಿ ಸಲ ನಾನೇ ತಾನೇ ಮಧ್ಯವರ್ತಿಯಾಗಿ ಅವಳನ್ನು ಕರ್ಕೊಂಡು ಹೋಗಿ ನಮ್ಮ ಮನೆಯವ್ರ ಮುಂದೆ ನಿಲ್ಲಿಸಿರೋದು. ಒಂದು ರೀತಿ ನೋಡಿದರೆ ಇವತ್ತು ಕೂಡ ಅವಳ ಕೈಯಿಂದನೇ ಸಮಜಾಯಿಸಿ ಕೊಡಿಸೋದಕ್ಕೆ ಅಂತ ಅವಳನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದೆ. ಈ ಟೈಮಲ್ಲೇ ಅವಳು ಮನೇಲಿಲ್ಲ. ಶ್ರಾವಣಿ ಸಂಬಂಧ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗಿರೋ ಅಕ್ಕರೆ ಕಾಳಜಿಲಿ ತೃಣ ಮಾತ್ರನೂ ಶ್ರಾವಣಿಗಿಲ್ಲಪ್ಪ. ನಿಮ್ಮ ತಂದೆ ವಿರೋಧ ಇದೆ ಅಂತ ಗೊತ್ತಿದ್ರು ಮೌಸಮಿ ಮದುವೆ ಮಾಡಿ ತನ್ನ ಪಾಡಿಗೆ ತಾನು ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಏನು ಕೇಳಿದ್ರೆ ನೆಟ್ಟು ಒಂದು ಉತ್ತರನೂ ಹೇಳೋದಿಲ್ಲ. ಇವಳಿಂದಾಗಿ ದಿನ ಒಂದಲ್ಲ ಒಂದು ತೊಂದರೆ ಇದ್ದದ್ದೆ. ಇದೆಲ್ಲ ಯಾವಾಗ ಮುಕ್ತಾಯ ಆಗುತ್ತೋ ಏನೋ. ಇದೆಲ್ಲ ಸರಿ ಹೋಗಬೇಕು ಅಂದರೆ ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಆಗಬೇಕು. ನಾನು ಆ ದೇವ್ರನ್ನ ದಿನಾನೂ ಅದನ್ನೇ ಬೇಡ್ಕೋತೀನಪ್ಪ. ಆದರೆ ದೇವ್ರು ಅದು ಯಾವಾಗ ಕಂಡುಬಿಡ್ತಾನೋ, ನಿಮ್ಮಿಬ್ರು ಮದುವೆ ಮುಹೂರ್ತ ಯಾವಾಗ ಕೂಡ್ ಬರುತ್ತೋ ಏನೋ. ಮತ್ತು ಶ್ರಾವಣಿ ಫೋನಿಗೆ ನಾನು ತುಂಬ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಅವಳು ರಿಸೀವೇ ಮಾಡ್ತಾ ಇಲ್ಲ. ಅವಳು ಬಂದರೆ ಫೋನ್ ಮಾಡೋದಕ್ಕೆ ಹೇಳಿದ್ದೆ. ಅದು ಅವಳು ಹೋಗೋ ಗಡಿಬಿಡಿಲಿ ಫೋನ್ನ ಮನೇಲೇ ಬಿಟ್ಟು ಹೋಗಿದ್ದಾಳಪ್ಪ. ಅವಳು ಬರ್ತಿದ್ದ ಹಾಗೆ ನಿನಗೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ ಬಿಡಪ್ಪ. ಥ್ಯಾಂಕ್ ಯು ಅತ್ತೆ, ನಾನಿನ್ನು ಬರ್ತೀನಿ. ಆಯ್ತಪ್ಪ, ಒಳ್ಳೇದಾಗಲಿ.